ನಮಸ್ಕಾರ ವೀಕ್ಷಕರೇ. ಪೋಷಕರಾಗಿ ಮಕ್ಕಳಿಗೆ ಸಕ್ಸಸ್ಫುಲ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನೀನ್ ಸಕ್ಸಸ್ಫುಲ್ ಆಗಬೇಕು, ನನ್ಕಿಂತ ತುಂಬಾ ಸಕ್ಸಸ್ಫುಲ್ ಆಗಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ. ಆದ್ರೆ ಫೇಲ್ಯೂರ್‌ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಡದೆ ಇದ್ರೆ ಎಷ್ಟೆಲ್ಲ ಆಘಾತ ಆಗಬಹುದು ಮಕ್ಕಳ ಲೈಫಲ್ಲಿ, ಅದನ್ನ ಎಷ್ಟೋ ಸತಿ ಇಗ್ನೋರ್ ಮಾಡ್ಬಿಡ್ತೀವಿ. ಏನಂತೀರಾ? ಯಾಕಂದ್ರೆ ಫೇಲ್ಯೂರ್ ಆಗಿದ ತಕ್ಷಣ ಮಕ್ಕಳು ಅಳೋದು, ಬೇಜಾರ್ ಮಾಡ್ಕೊಳ್ಳೋದು, ಒಂಥರ ಏನೋ ಡಿಪ್ರೆಸ್ಡ್ ಆಗಿರೋದು ಅಷ್ಟೇ ಅಲ್ಲ. ತುಂಬಾ ಭಯ ಪಡುವಂತಹ, ಅಯ್ಯಪ್ಪ ಈ ತರ ಮಾತ್ರ ಆಗ್ಲೇಬಾರ್ದಪ್ಪ ಅಂತ ಆತಂಕ ಪಡುವಂತ ಸನ್ನಿವೇಶದವರೆಗೂ ಮಕ್ಕಳು ಫೇಲ್ಯೂರ್‌ನ ಹ್ಯಾಂಡಲ್ ಮಾಡೋದನ್ನ ಕಲಿದೇ ಇದ್ರೆ ಹೊರಟೋಗ್ತಾರೆ. ನಾವು ಸ್ಟ್ಯಾಟಿಸ್ಟಿಕ್ಲಿ ನೋಡೋದಾದ್ರೂ ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗರು ರಿಸಲ್ಟ್ಸ್ ಅಲ್ಲಿ ಫೇಲ್ ಆಗೋದೆ ಅಂತ ಸೂಸೈಡ್ ಮಾಡ್ಕೊಂಡಿರೋ ಆಘಾತಕರ ಸನ್ನಿವೇಶಗಳನ್ನ, ಸುದ್ದಿಯನ್ನ ಕೇಳ್ತಾ ಇಲ್ಲ ಹೇಳಿ. ಆದ್ರಿಂದ ಪೋಷಕರಾಗಿ ಸಕ್ಸಸ್ಫುಲ್ ಆದ್ರೆ ಲೈಫ್ ಎಷ್ಟೆಲ್ಲಾ ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹೇಳ್ಕೊಡೋ ಪೇರೆಂಟ್ಸು, ನೋಡಪ್ಪ ಫೇಲ್ಯೂರ್ ಅನ್ನೋದು ತುಂಬಾ ನಾರ್ಮಲ್, ಅದು ಬರ್ಲೇಬೇಕು. ಒಳ್ಳೊಳ್ಳೆ ವಿಷಯನ ನಾವು ಅಟ್ರಾಕ್ಟ್ ಮಾಡೋಕೆ ಮತ್ತು ಅದನ್ನ ಈ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನೀವೇ ಪೋಷಕರಾಗಿ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾನು ಪ್ರತಿ ಸತಿ ಹೇಳ್ದಾಗೆ ಈ ತರದ ವಿಷಯಗಳು ಅವ್ರು ಓದ್ತಾ ಇರೋ ಟೆಕ್ಸ್ಟ್ ಬುಕ್ ಅಲ್ಲೋ ಅಥವಾ ಎಷ್ಟೋ ಸಾರಿ ನೀವು ಹಾಕೋ ಎಕ್ಸ್ಪೆನ್ಸಿವ್ ಟ್ಯೂಷನ್ಸ್ ಅಲ್ಲೋ, ಯೂನಿವರ್ಸಿಟಿಗಳಲ್ಲೋ, ಕಾಲೇಜ್ ಸ್ಕೂಲ್ಗಳಲ್ಲೋ ಹೇಳ್ಕೊಡೋದಿಲ್ಲ. ತಂದೆ ತಾಯಿಯಾಗಿ ನೀವೇ ಇದಕ್ಕೆ ಸಮಯ ತಗೊಂಡು ಆ ವಿಷಯದಲ್ಲೂ ಗಟ್ಟಿ ಮಾಡೋ ಪ್ರಯತ್ನವನ್ನ ಮಾಡಬೇಕು. ಅಂಡ್ ಎಷ್ಟೋ ಸಾರಿ ಫೇಲ್ ಆದ್ಮೇಲೆ ನೀವು ಮಾಡೋ ಕೌನ್ಸಿಲಿಂಗ್ ಮಗುವಿನ ಮನಸ್ಸಿಗೆ ಅಷ್ಟೊಂದು ನಾಟಲ್ಲ. ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ನಮ್ ತರಾನೇ ನಮ್ಗೆ ತುಂಬಾ ಅಪ್ಸೆಟ್ ಆದಾಗ ಯಾರಾದ್ರೂ ಬೋಧನೆ ಹೇಳಕ್ ಬಂದ್ರೆ ಎಲ್ಲರೂ ಬರ್ಬೇಡಿ ಕೌನ್ಸಿಲಿಂಗ್ ಮಾಡಕ್ಕೆ ಬೈದೇ ಬಿಡ್ತೀವಿ ಅಲ್ವಾ? ಅದೇ ತರ ಮಕ್ಕಳ ಮನಸ್ಸು ಆ ಟೈಮಲ್ಲಿ ಅಪ್ರಾಪ್ರಿಯೇಟ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇಲ್ಲದೆ ಇರಬಹುದು. ಅದ್ರ ಬದಲು ಒಂದು ನಾರ್ಮಲ್ ಆಗಿ ದಿನ ನಡೀತಾ ಇರ್ಬೇಕಾದ್ರೆ, ಸಕ್ಸಸ್ ಬೇಕೇ ಬೇಕು ಅಂತ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ಮಗುಗೆ ಈ ವಿಚಾರಗಳನ್ನ ನೀವು ತಿಳಿಸ್ಕೊಡ್ಲೇಬೇಕು. ಹಾಗಾದ್ರೆ ಏನೆಲ್ಲ ಮಾಡಬಹುದು ಮಗು ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ಳೋಕೆ? ಇಲ್ಲಿ ಎರಡು ಅಂಶ ಇದೆ. ಒಂದು, ಫೇಲ್ಯೂರ್‌ನ ನೋಡುವ ರೀತಿ ಮತ್ತು ಫೇಲ್ ಆದ್ಮೇಲೆ ಅದನ್ನ ಹ್ಯಾಂಡಲ್ ಮಾಡುವ ರೀತಿ, ಮತ್ತು ಆ ಫೇಲ್ಯೂರನ್ನೇ ಸಕ್ಸಸ್ಸಿನ ಮೊದಲನೇ ಮೆಟ್ಲು ಅಂತ ಏನ್ ನಾವು ಕಾಮನ್ ಆಗಿ ಯಾವಾಗ್ಲೂ ಬಾಯಿ ಮಾತಲ್ಲಿ ಹೇಳ್ತಾನೆ ಇರ್ತೀವೋ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋ ರೀತಿ. ಸೊ ಇವತ್ತು ಕೆಲವೊಂದು ಬುಲೆಟ್ ಪಾಯಿಂಟ್ಸ್ ತರ ನಾವು ಸ್ಪೆಸಿಫಿಕ್ ಆಗಿ ಗಮನಿಸೋಣ, ಯಾವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಥವಾ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಬೇಕು ಅಂತ. ಇಲ್ಲಿ ನಾವು ಮಗು ಅಯ್ಯೋ ನಾನು ಫೇಲ್ ಆಗ್ಬಿಟ್ಟೆ ಅಥವಾ ಆಗ್ಬಿಡ್ತೀನೇನೋ ಅಂತ ಅತ್ತಾಗ ಅಳ್ಬೇಡ ಅಳ್ಬೇಡ ನೀನು ಅಳಬಾರ್ದು, ಅಥವಾ ಅತ್ತಿದ ತಕ್ಷಣ ಎಷ್ಟೋ ಜನ ಅಪ್ಪ ಅಮ್ಮ ಮಾಡ್ತಾರೆ, ಯು ಡಿಸರ್ವ್ ಇಟ್, ನಿನ್ ಮುಖಕ್ಕೆ ನೀನ್ ಹೀಗ್ ಮಾಡ್ದೆ, ನಿಂಗೆ ಹಾಗಾಯ್ತು, ಈ ತರಾನೇ ನಿಮ್ಮ ಅಪ್ಪನೂ ಹಾಗೆ, ನಿಮ್ಮ ವಂಶದಲ್ಲೆಲ್ಲ ಹಾಗೆ, ನಿಮ್ ತಾಯಿನೂ ಹೀಗೆ ಅಂತ ಅದು ಎಕ್ಸ್‌ಪ್ರೆಸ್ ಮಾಡೋದೇ ಪಾಪನೇನೋ, ನಾನು ದೊಡ್ಡ ಕ್ರೈಮ್ ಮಾಡ್ಬಿಟ್ಟಿದ್ದೀನೇನೋ ಅನ್ನೋ ಲೆವೆಲ್ಲಿಗೆ ನಮ್ಮ ಫ್ರಸ್ಟ್ರೇಷನ್ನೂ ಸೇರಿಸಿ. ಯಾಕಂದ್ರೆ ಪೋಷಕರಾಗಿ ಎಫರ್ಟ್ ಹಾಕಿರ್ತೀರಾ, ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀರಾ, ಬೆಸ್ಟ್ ಆಫ್ ದ ಬೆಸ್ಟ್ ಮಗು ಕೊಡ್ಬೇಕು ನಿಮ್ಗೆ ಆಸೆ ಇರುತ್ತೆ. ಫೇಲ್ ಆಗಿದ ತಕ್ಷಣ ಅದು ಮಗುವಿನ ಫೇಲ್ಯೂರ್ ಅಷ್ಟೇ ಅಲ್ಲ, ಈಗೋ ಹೇಳುತ್ತೆ ನೀನೇ ಫೇಲ್ ಆಗೋದೆ ಅಂತ ಅಪ್ಪ ಅಮ್ಮನಿಗೆ. ಸೊ ಅದು ಸೇರಿಸಿ ಮಗು ಮೇಲೆ ಚಾರ್ಜ್ ಮಾಡ್ಬಿಡ್ತಾರೆ. ಬಟ್ ಮಗು ಅಳೋದು ನಾರ್ಮಲ್ ರೀ, ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದು ತುಂಬಾ ಸಹಜ. ಒಂಚೂರು ಬೇಜಾರ್ ಮಾಡ್ಕೊಳಕ್ ಬಿಡಿ, ಪರವಾಗಿಲ್ಲ. ಆದ್ರೆ ಅಲ್ಲೇ ನೆಲೆ ಊರ್ಬಾರ್ದು ಮಗುವಿನ ಮನಸ್ಸು. ಅದಕ್ ನಾವ್ ಏನ್ ಮಾಡ್ಬೇಕು? ನಂಬರ್ 1 ಪಾಯಿಂಟ್, ಯಾವ್ದನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ವೋ ಅದನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ಅಂತ ನಾವೊಂದ್ ಸ್ವಲ್ಪ ಮಗುಗೆ ಹೇಳ್ಬೇಕು. ಅಂದ್ರೆ ಮಗು ಹೇಳತ್ತೆ, ನಾನು ಇದು ಓದಿದ್ದೆ ಅದು ಕೊಟ್ಬಿಟ್ರು ಸಿಲೆಬಸ್ ಅಲ್ಲಿ, ಅಥವಾ ನಾನು ಬೈ ಮಿಸ್ಟೇಕ್ ಇದನ್ನ ಅಂತ ಅನ್ಕೊಂಡು ಬೇರೆ ಸಬ್ಜೆಕ್ಟ್ ಓದ್ಕೊಂಡು ಹೊರಟೋದೆ ಅದಕ್ಕೆ ಫೇಲ್ ಆದೆ ಅಂತಾನೋ, ಅಥವಾ ನಂಗೆ ಜ್ವರ ಬಂದ್ಬಿಡ್ತು ಅದಕ್ಕೆ ನಾನು ಕಾಂಪಿಟೇಷನ್ ಅಲ್ಲಿ ಸೋತೋದೆ ಅಂತಾನೋ ಹೇಳುತ್ತೆ. ಅದು ಕಂಟ್ರೋಲ್ ಅಲ್ಲಿ ಇದೆಯಾ ಮಗುಗೆ? ಇಲ್ಲ. ಎಸ್ಪೆಷಲಿ ಜ್ವರ ಬಂದ್ಬಿಟ್ಟಿರೋದು, ಮತ್ತೊಂದು ಇನ್ನೊಂದು, ಅಥವಾ ಅವ್ರ ಟೀಚರ್ ಅವ್ರೇನೋ ವೆಕೇಶನ್ ಅಲ್ಲಿ ಇದ್ದವ್ರಿಗೆ ಹೇಳ್ಕೊಡ್ದೆ ಇವ್ರು ಫೇಲ್ ಆಗಿದ್ದೋ ಏನೇನೋ ಕೆಲವು ಇರುತ್ತೆ, ಅದನ್ನ ಮಗು ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಥರದನ್ನ ಆಕ್ಸೆಪ್ಟ್ ಮಾಡ್ಬೇಕಪ್ಪ. ನೀನ್ ಕಂಟ್ರೋಲ್ ಮಾಡಕ್ ಆಗಲ್ವೋ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳಿಸ್ಕೊಡೋದು ತುಂಬಾನೇ ಮುಖ್ಯ. ಆದ್ರೆ ಹಾಗಂತ ಹೌದು ನಾನೇನ್ ಮಾಡಕ್ಕಾಗಲ್ಲ ಅಂತ ಸುಮ್ನೆ ಬಿಟ್ಬಿಡೋದು ಸರಿನಾ? ಇಲ್ಲ. ಡೂ ವಾಟ್ ಈಸ್ ಇನ್ ಯೋರ್ ಪವರ್, ಇದು ತುಂಬಾ ಇಂಪಾರ್ಟೆಂಟ್ ವಾಕ್ಯ. ಹಾಗಂದ್ರೆ ಏನು? ನಿನ್ನ ಕೈಲಿ ಏನ್ ಸಾಧ್ಯನೋ ಅಲ್ಲಿಂದ ಶುರು ಮಾಡು, ಅದನ್ನ ಮಾಡು ಅಂತ ಮಕ್ಕಳಿಗೆ ಹೇಳ್ಕೊಡೋದು. ಇದು ತುಂಬಾ ಇಂಪಾರ್ಟೆಂಟ್ ಲೆಸನ್ ನಮ್ ಎಲ್ರಿಗೂನು. ಅಂದ್ರೆ ಅವ್ರು ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ, ಔಟ್ ಆಫ್ ಸಿಲೆಬಸ್ ಕೊಡ್ತಾರೆ, ಅದು ಟಫ್ ಮಾಡ್ತಾರೆ, ಪಕ್ಕದವ್ರು ಚೀಟಿಂಗ್ ಮಾಡ್ತಾರೆ, ಏನು ಮಕ್ಕಳಂತೂ ಕಂಪ್ಲೇಂಟ್ಸ್ ಒಂದು ಪಟ್ಟಿನೇ ಇಟ್ಕೊಂಡ್ ಬಂದ್ಬಿಡ್ತಾರೆ ಮನೆಗ್ ಬರ್ಬೇಕಾರೆ ಅಲ್ವಾ? ಆದ್ರೆ ನಿನ್ ಕೈಲಿ ಏನ್ ಸಾಧ್ಯ? ನೀನ್ ಪ್ರಿಪೇರ್ ಆಗೋದು, ಡಿಸಿಪ್ಲಿನ್ ಆಗಿರೋದು, ನೀನ್ ಕರೆಕ್ಟ್ ಆಗಿರೋದು, ನಿನ್ ಎಫರ್ಟ್ ಹಾಕೋದು, ನೀನಲ್ಲಿ ಕಾಮ್ ಮೈಂಡ್ ಅಲ್ಲಿ ನಿನ್ ಪರ್ಫಾರ್ಮೆನ್ಸ್ ಕೊಡೋದು, ಇದು ಮೀರಿರೋದು
ಯೂನಿವರ್ಸಿಟಿ ಏನ್ ಮಾಡ್ತಾ ಇದೆ, ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಟೀಚರ್ ಏನ್ ಮಾಡಿದ್ರು, ಪ್ರಿನ್ಸಿಪಲ್ ಹೊಸ ರೂಲ್ ಅಂತಂದ್ರು, ಇದ್ಯಾವುದು ನಿನ್ ಪವರ್ ಅಲ್ಲಿ ಇಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ, ಅದರಿಂದಾನೇ ನಾನು ಸೂಕ್ತವಾದದ್ದನ್ನ ಗಳಿಸ್ತೀನಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಮಗು ಕೊಡ್ಬೇಕು. ಸೊ ಯಾವಾಗ್ಲೂ ಅಷ್ಟೇ, ನಾವು ಬ್ಲೇಮ್ ಮಾಡಿ ಮಾಡಿ ಎನರ್ಜಿಯನ್ನ ಡೌನ್ ಮಾಡ್ಕೊಳ್ಳೋದನ್ನ ಮಗುಗೆ ಎನ್ಕರೇಜ್ ಮಾಡಬಾರ್ದು. ಹೌದು ಅವರೇ ಸರಿ ಇಲ್ಲ, ಇವರೇ ಸರಿ ಇಲ್ಲ, ಹೀಗೆ ಹಾಗೆ ಅಂದಾಗ ಮಗುವಿನ ಎನರ್ಜಿ ಇನ್ನೂ ಕಮ್ಮಿ ಆಗಿ ಲಾಸ್ ಆದಾಗ ಅದನ್ನ ಬರ್ಸಕ್ ಆಗಲ್ಲ. ಅಂದ್ರೆ ವಿಕ್ಟಿಮ್ ಫೀಲಿಂಗ್ ಬರುತ್ತೆ. ನಾನೇನ್ ತಪ್ಪು ಮಾಡಿದೀನಿ, ನನ್ ಮೇಲೆಲ್ಲ ಬಂದ್ಬಿಡ್ತಲ್ಲ ಅಂತ. ಅದು ಒಂಥರ ತುಂಬಾ ವಿಪರೀತವಾದ ಮಾನಸಿಕವಾದ ಹೀನಾಯವಾದ ಸ್ಥಿತಿಗೆ ಹೋಗಕ್ಕೆ ನೀವೇ ಅದಕ್ಕೆ ಹೇಳ್ಕೊಟ್ಟಂಗ್ ಆಗ್ಬಿಡುತ್ತೆ. ಅದರಿಂದ ನಿನ್ನ ಪವರ್ ಅಲ್ಲಿ ಏನಿದೆಯೋ ಅದನ್ನ ಮಾಡು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಮಿಕ್ಕಿದ್ದನ್ನ ಪ್ರಕೃತಿಗೆ ಬಿಡು ಅನ್ನುವಂತ ಒಂದು ಆಧ್ಯಾತ್ಮಿಕವಾದ ವಿಷಯವನ್ನ ಈ ರೀತಿ ಸಿಂಪಲ್ ಆಗಿ ಮಗುವಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ಬೇಕು. ಅಂಡ್ ಡೆಫಿನೆಟ್ಲಿ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಟೀಚರ್ ಆರ್ ಅ ಪೇರೆಂಟ್ ಕ್ಯಾನ್ ಟೀಚ್ ಟು ದ ಸ್ಟೂಡೆಂಟ್ ಇಸ್ ಪಾಸಿಟಿವ್ ಥಿಂಕಿಂಗ್. ಮಕ್ಕಳಿಗೆ ಧನಾತ್ಮಕವಾಗಿ ಯೋಚನೆ ಮಾಡೋದು. ಇರ್ಲಿ ಬಿಡು, ಇದರಿಂದ ನೀನ್ ಇದನ್ ಕಲ್ತೆ, ಈ ತರ ಲಾಸ್ ಆಗಿದ್ರಿಂದ ನಿನಗೆ ಇದು ಸಿಕ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗ ನೀನ್ ಇದ್ರಲ್ಲಿ ಫೇಲ್ ಆದ್ಯಪ್ಪ, ಏನೇನ್ ಟೇಕ್ ಅವೇಸ್, ಲೆಸನ್ ಏನ್ ಕಲ್ತೆ, ನೀವ್ ಇದನ್ನ ಕೇಳಲೇಬೇಕು. ಪ್ರತಿ ಮಗುಗೂ ನೀವು ಫೇಲ್ ಆದಾಗ ಏನ್ ಕಲ್ತೆ, ಇನ್ ಕನ್ಸಿಸ್ಟೆಂಟ್ ಆಗಿ ಓದ್ಲಿಲ್ಲ, ಒಂದಿನ ಓದ್ದೆ, 3 ದಿನ ಓದ್ಲಿಲ್ಲ, ಮತ್ ಒಂದ್ ವಾರ ಬ್ರೇಕು, ಮತ್ ಯಾವತ್ತೋ ಒಂದಿನ ಓದ್ದೆ. ಸೊ ಇದರಿಂದ ನೀನ್ ಕಲಿಬೇಕಾಗಿರೋದು ಕನ್ಸಿಸ್ಟೆನ್ಸಿ, ಪ್ರತಿನಿತ್ಯ ನೀನು ರೆಗ್ಯುಲರ್ ಆಗಿ ಮಾಡ್ಬೇಕು ಅನ್ನೋದನ್ನ ಕಲ್ತೆ. ಎರಡನೇದೇನ್ ಕಲ್ತೆ ನೀನು, ಸೋಂಬೇರಿತನ ಪಡ್ಬಾರ್ದು ಅನ್ನೋದನ್ನ ಕಲ್ತೆ. ಮೂರನೇದೇನ್ ಕಲ್ತೆ. ಈ ತರ ನೀವು ಸ್ಪೆಸಿಫಿಕ್ ಆಗಿ ಏನ್ ನೀನ್ ಅದರಿಂದ ಟೇಕ್ ಅವೇಸ್ ಪಡ್ಕೊಂಡೆ ಮತ್ತು ಯಾವ್ದನ್ನ ನಾನು ಮಾಡಲ್ಲ ಅನ್ನೋ ಕ್ಲಾರಿಟಿ ಪಡ್ಕೊಂಡೆ ಅನ್ನೋ ಆ ಇವೆಂಟ್ ಇಂದಾನು ಏನ್ ಒಳ್ಳೇದಾಯ್ತು ಅನ್ನೋದನ್ನ ನೀವು ಹೇಳ್ಕೊಟ್ಟಾಗ ಮಗುಗೆ ಹೌದಲ್ವಾ, ಒಂದು ಕೆಟ್ಟೋಗಿರೋ ಅನುಭವದಿಂದ ಇಷ್ಟೆಲ್ಲ ಕಲ್ತ ಮೇಲೆ ಒಳ್ಳೇದೇ ಆಯ್ತು ಅದಾಗಿದ್ದು, ಬಟ್ ಐ ವಿಲ್ ಎನ್ಶೋರ್ ಐ ವಿಲ್ ನಾಟ್ ರಿಪೀಟ್ ಇಟ್ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅಯ್ಯೋ ಹಾಗಾಗೋಯ್ತು, ಅಯ್ಯೋ ಹಾಗಾಗ್ಬಾರ್ದಾಗಿತ್ತು, ಅಯ್ಯೋ ಹಾಗಾಗೋಯ್ತು ಅಂತ ನಾವು ಜೀವನ ಪರ್ಯಂತ ಎಷ್ಟೋ ವಿಷಯಕ್ಕೆ ಈ ತರ ನೆಗೆಟಿವ್ ಆಗಿ ಥಿಂಕ್ ಮಾಡಿದೀವಿ. ಹೇಳ್ತೀವಲ್ಲ ಕೊರಗೋದು ಅಂತ, ಏನಾದ್ರು ಲಾಭ ಆಗಿದ್ಯಾ, ಇಲ್ಲ, ಮತ್ತೆ ಅದನ್ನ ಯಾಕೆ ಮಕ್ಳಿಗೆ ಹೇಳ್ಕೊಡ್ಬೇಕು ಅಲ್ವಾ. ಸೊ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಗುಗೆ ಟ್ರೈನ್ ಮಾಡಿ. ಅಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫೇತ್ ಅನ್ನೋದಕ್ಕಿಂತ ದೊಡ್ಡ ಎನರ್ಜಿ, ಒಂದು ಡಿವಿನಿಟಿ ಇನ್ಯಾವುದು ಯಾರ ಜೀವನದಲ್ಲೂ ಇರಕ್ ಸಾಧ್ಯನೇ ಇಲ್ಲ. ಆ ನಂಬಿಕೆಯ ಬೀಜವನ್ನ ಪೋಷಕರಾಗಿ ನೀವು ಮಗುವಿನ ಮನಸ್ಸಿನಲ್ಲಿ ಬಿತ್ತಬೇಕು. ಒಳ್ಳೇದಾಗೆ ಆಗತ್ತೆ, ನಿನ್ನ ಎಫರ್ಟ್ ಎಲ್ಲ ಏನ್ ವೇಸ್ಟ್ ಆಗೋಗಲ್ಲ. ನೀನ್ ಇವಾಗ ಕಲ್ತಿರೋದು ನೆಕ್ಸ್ಟ್ ಟೈಮ್ ಬರುತ್ತೆ. ಇವಾಗ ನೀನ್ ಮಾಡಿರೋದು ಮುಂದೆ ನಿನ್ಗೆ ರೆಸಿಲಿಯನ್ಸ್. ಹಾಗಂದ್ರೆ ಏನು, ಸೋತೆ ಅನ್ನೋದು ಪಾಪ ಅಲ್ಲ, ಕೆಟ್ಟದಲ್ಲ. ಸೋತ ಮೇಲೆ ಮತ್ತೆ ನಾನು ಫೈಟ್ ಬ್ಯಾಕ್ ಮಾಡ್ತೀನಿ ಅನ್ನೋ ಗುಣ ಇದೆಯಲ್ಲ, ಅದು ನಿನ್ನ ಎಲ್ಲದಕ್ಕಿಂತ ಮುಂದೆ ತಗೊಂಡು ಹೋಗತ್ತೆ ಅಂತ ದಯವಿಟ್ಟು ಒಂದಷ್ಟು ಆಟೋಬಯೋಗ್ರಫಿಗಳನ್ನ ಮಗುಗೆ ಓದಿ ಹೇಳಿ. ನಿಮ್ ಲೈಫ್ಗಿಂತ ಬೆಸ್ಟ್ ಆಟೋಬಯೋಗ್ರಫಿ ಮಗುಗೆ ಇರೋಕ್ ಸಾಧ್ಯ ಇಲ್ಲ. ನೋಡು, ನಾನು ಈ ತರ ಸೋತೆ, ಈ ತರ ಮೋಸ ಆಯ್ತು, ಈ ತರ ಲಾಸ್ ಆಯ್ತು, ನಾನು ಅದನ್ನ ಹೀಗ್ ಕಲ್ತು ಹೀಗ್ ಬಂದೆ ನೋಡು, ಅದಕ್ಕೆ ನಿನ್ ಮುಂದೆ ಹೀಗ್ ನಾನು ಪ್ರೌಡ್ ಆಗಿದ್ದೀನಿ ಅಂತ ನಿಮ್ದೇ ಎಕ್ಸಾಂಪಲ್ ಆಫ್ ಲಾಸ್ ಅನ್ನ ಹೇಗೆ ನೀವು ಗೇನ್ ಆಗಿ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೇಳಿದ್ರೆ ಮಗು ಆಶ್ಚರ್ಯಚಕಿತವಾಗಿ ವಾವ್ ಸರಿ ಐ ಆಮ್ ಚಾರ್ಜ್ಡ್ ಅಪ್ ನಾವು ಅಂತ ಮುಂದಕ್ಕೆ ಹೋಗೋಕೆ ರೆಡಿ ಆಗತ್ತೆ. ಬಟ್ ಈ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದನ್ನ ನಾವು ಇರ್ಲಿ ಬಿಡು, ಬೇಜಾರ್ಲಿದ್ದಾನೆ, ಆಮೇಲೆ ನೋಡ್ಕೊಳ್ಳೋಣ, ಸ್ವಲ್ಪ ದಿನ ಮರ್ತು ಹೋಗ್ತಾನೆ ಅಂತ ಅದರ ಬಗ್ಗೆ ಚರ್ಚೆ ಮಾಡದೆ ಬಿಟ್ಬಿಟ್ರೆ ಮಗುವಿನ ಮನಸ್ಸಿನಲ್ಲಿ ಅದು ಯಾವ ರೀತಿ ನಕಾರಾತ್ಮಕವಾಗಿ ಕೂತ್ಕೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಹೇಳೋದು ತುಂಬಾ ಕಷ್ಟ. ಆದ್ರಿಂದ ಫೇಲ್ಯೂರ್ನ ಸಕ್ಸಸ್ಸಿನ ಒಂದು ಇಂಟೆಗ್ರಲ್ ಪಾರ್ಟ್ ಅನ್ನೋ ರೀತಿ ಹೇಳ್ಕೊಡುವಂತಹ ಪ್ರಯತ್ನವನ್ನ ಖಂಡಿತ ಪೋಷಕರಾಗಿ ಮಾಡಿ. ಇದು ಅವರ ಮಾನಸಿಕ ಭಾವನಾತ್ಮಕ ಆರೋಗ್ಯಕ್ಕೆ ಅತ್ಯಂತ ಉಪಯೋಗಕರ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಪೋಷಕರಾಗಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಏನೆಲ್ಲ ನಾವು ಮಾಡಬೇಕು, ಅವರಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದ್ರ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಆಳವಾಗಿ ಚರ್ಚೆ ಮಾಡೋಣ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.